जिला पुलिस अधीक्षक चन्नबसवन्ना लंगोटी ने रविवार को शहर चिटगुप्पा के पुलिस स्टेशन का दौरा किया और इसका निरीक्षण किया। शहर के पुलिस स्टेशन में बच्चों के कमरे का उद्घाटन करने के बाद उन्होंने थाना परिसर में बाइक, अन्य वाहनों व अन्य मामलों की जांच की तथा विभिन्न मामलों की जानकारी ली। साथ ही पुलिसकर्मियों ने समस्या कमी के बारे में भी पूछताछ की। जिले में अवैध गतिविधियों पर नियंत्रण लगाया गया है और तालुके में भी अवैध गतिविधियों पर नियंत्रण लगाया जा रहा है। बेदा जिला पुलिस अधीक्षक चन्नबसवन्ना लंगोटी ने कस्बे के पुलिस थाने का निरीक्षण किया और पत्रकारों से बातचीत में कहा कि कस्बे में यातायात समस्या का स्थायी समाधान करने के लिए जनता के सहयोग की जरूरत है। उन्होंने कस्बे की सभी दुकानों व घरों में सीसी कैमरे अनिवार्य रूप से लगवाने को कहा। उन्होंने कहा कि जिला भर में सीसी कैमरा अपनाने के लिए जिला भर में सीसी कैमरे जागरूकता अभियान चलाया जाएगा। यदि सीसी कैमरा लगाया जाता है तो यह व्यवसायियों और जनता के लिए बहुत उपयोगी होगा, क्योंकि इससे किसी भी दुर्घटना की स्थिति में अपराध का पता लगने में मदद मिलेगी। इस अवसर पर डीवाईएसपी जीएस न्यामेगौड़ा, सीपीआई श्रीनिवास अल्लापुर, पीएसआई बाशुमिया कुंजूर, एएसआई भीमराव राठौड़, आकाश रेड्डी, शेख शफीउद्दीन और अन्य स्टाफ सदस्य उपस्थित थे। चिटगुप्पा से अजीम की रिपोर्ट। ನಾನು ಇಲ್ಲಿ ಬಂದಿದ್ದೇನೆ। ಈ ಸಂದರ್ಭದಲ್ಲಿ ಚಿಟಗುಪ್ಪ ನಗರದಲ್ಲಿರುವಂತಹ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನನಗೆ ಈಗಾಗಲೇ ಮಾಧ್ಯಮ ಸ್ನೇಹಿತರು ಕೂಡ ತಾವುಗಳು ಮಾತನಾಡಿದಿರಿ ಮತ್ತೆ ಮಾಹಿತಿ ನೀಡಿದ್ರಿ। ಈ ಬಗ್ಗೆ ನಮ್ಮ ಅಧಿಕಾರಿಗಳೊಂದಿಗೆ ಈಗ ನಾನು ಸಭೆ ಮಾಡಿ ಚರ್ಚಿಸಿ ಈ ಸಮಸ್ಯೆಗೆ ಏನಂದರೆ ಶಾಶ್ವತ ಪರಿಹಾರವನ್ನು ನಾವು ಇಲ್ಲಿ ಕಂಡುಹಿಡಿತೀವಿ। ಮತ್ತು ಸಾರ್ವಜನಿಕರಿಂದಲೂ ಕೂಡ ಏನಂದರೆ ಸಹಕಾರವನ್ನು ಕೋರ್ತೀವಿ। ಯಾಕೆ ಅಂತಂದರೆ ಪೊಲೀಸಿಂಗಲ್ಲಿ ಅದು ಟ್ರಾಫಿಕ್ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿರ್ಬೋದು, ಅವುಗಳಿಗೆ ನಾವು ಪರಿಹಾರ ಕಂಡುಹಿಡಿಬೇಕಾದ್ರೆ ಅದರಲ್ಲಿ ಸಮುದಾಯದ ಸಹಭಾಗಿತ್ವ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ। ಈಗ ಅಡ್ಡಾದಿಡ್ಡಿಯಾಗಿ ಸಾರ್ವಜನಿಕರು ಪಾರ್ಕಿಂಗ್ ಮಾಡೋದ್ರಿಂದ ಉಳಿದ ಏನು ಸಾರ್ವಜನಿಕರು ಓಡಾಟಕ್ಕೆ ತೊಂದರೆ ಆಗ್ತದೆ ಅನ್ನುವಂಥದ್ದಾಗಲಿ ಮಾಡಿಬಿಟ್ಟು ವ್ಯಾಪಾರಕ್ಕೆ ಹೋಗೋದ್ರಿಂದಾಗಿ ಉಳಿದ ಸಾರ್ವಜನಿಕರು ಕೂಡ ಓಡಾಡೋರಿಗೂ ಕೂಡ ತೊಂದರೆ ಆಗ್ತದೆ। ಸೊ ಈ ಹಿನ್ನೆಲೆಯಲ್ಲಿ ಆಲ್ಟರ್ನೇಟ್ ಆಗಿ ಕಡ್ಡಾಯವಾಗಿ ಪಾರ್ಕಿಂಗ್ ಮಾಡಿಸುವಂಥದ್ದು, ಆಡ್ ಡೇ ಇವನ್ ಡೇ ಅಂತ ಏನು ಹೇಳ್ತೀವಿ ಅದನ್ನು ಜಾರಿ ಮಾಡಿಸುವಂಥದ್ದು ಮಾಡ್ತೇವೆ। ಮತ್ತು ಈ ಏನು ಸ್ಟ್ರೀಟ್ ಹಾಕರ್ಸ್ ಇದ್ದಾರೆ ಅವರಿಗೆ ಒಂದು ಸ್ಥಳದಲ್ಲಿ ಏನಂದರೆ ನಿಂತ್ಕೊಂಡು ಅವರು ವ್ಯಾಪಾರ ಮಾಡಬೇಕು, ಅದನ್ನು ಮಾರ್ಕ್ ಮಾಡಿ ಕೊಡ್ತಾರೆ ಪೊಲೀಸ್ ಇಲಾಖೆ ಮತ್ತು CMC ಅವರು ಏನಂದರೆ ಜೊತೆಗೆ ನಿಂತ್ಕೊಂಡು ಅದನ್ನು ಮಾರ್ಕ್ ಮಾಡಬೇಕು। ಆ ಮಾರ್ಕ್ಗಿಂತ ಮುಂದೆ ಬಂದವರು ವ್ಯಾಪಾರಗಳನ್ನು ಮಾಡಬಾರ್ದು ಅನ್ನುವಂಥ ಕಟ್ಟುನಿಟ್ಟಾಗಿ ಇದನ್ನು ಜಾರಿ ಮಾಡ್ತೇವೆ। ಮತ್ತು ನಮ್ಮ ವಿಶೇಷವಾದಂತಹ ಪೊಲೀಸ್ ಗಸ್ತು ವ್ಯವಸ್ಥೆ ಕೂಡ ನಾವೇನಂದರೆ ಟೌನ್ನಲ್ಲಿ ಅಳವಡಿಸ್ತೇವೆ। ಇದಲ್ಲದೇ ಸಾರ್ವಜನಿಕರಿಗೆ ನಾನು ಮನವಿ ಮಾಡೋದೇನೆಂದರೆ ಬೀದರ್ ಜಿಲ್ಲೆ ಪೊಲೀಸು ಈ ವರ್ಷ ನಾವು ಏನು ಅಂದರೆ ಪ್ರತಿಯೊಬ್ಬರು ಮನೆಗಳಿಗೆ CCTV ಕ್ಯಾಮ್ರಾಗಳನ್ನು ಅಳವಡಿಸಬೇಕು ಅನ್ನುವಂಥ ಅಭಿಯಾನವನ್ನು ಮಾಡ್ತಾ ಇದ್ದೇವೆ।